ವರ್ಗಗಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ಎಣ್ಣೆ ಪಾರ್ಟಿ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ತಾಲೂಕು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಬೇಜವಾಬ್ದಾರಿಯಿಂದ ವಸತಿ ನಿಲಯ ವಿದ್ಯಾರ್ಥಿಗಳು ಊಟ ಉಪಚಾರದಲ್ಲಿ ಕೊರತೆಯಾದ ಹಿನ್ನೆಲೆಯಿಂದ ವಿದ್ಯಾರ್ಥಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆಹಾರದ ಕೊರತೆ ಎಂದರೆ ಬಾಳೆಹಣ್ಣು ಇರಬಹುದು, ಮೊಟ್ಟೆ ಇರಬಹುದು. ಊಟದಲ್ಲಿ ಪೌಷ್ಟಿಕಾಂಶದ ಕೊರತೆ ಇರುವುದರಿಂದ ಮಕ್ಕಳು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ವಸತಿ ನಿಲಯದ ಸಿಬ್ಬಂದಿಗಳು ಕೆಲಸದ ಮೇಲೆ ಇದ್ದುಕೊಂಡು ಮದ್ಯಪಾನ, ಧೂಮ್ರಪಾನ, ವಸತಿ ನಿಲಯದ ವಿದ್ಯಾರ್ಥಿಗಳು ಮಲಗುವಂತ ಬೆಡ್ಗಳ ಮೇಲೆ ಕುಳಿತುಕೊಂಡು ಸಿಬ್ಬಂದಿಗಳ ಮದ್ಯಪಾನ ಪಾರ್ಟಿ, ಮಕ್ಕಳು ಅದನ್ನು ಕಂಡು ಬೇಜಾರುಗೊಂಡು ಮಾಹಿತಿ ನೀಡಿರುತ್ತಾರೆ. ಈ ವಸತಿ ನಿಲಯದಲ್ಲಿ ಹಲವಾರು ಕೊರತೆಗಳು ಇರುವುದರಿಂದ ವಿದ್ಯಾರ್ಥಿಗಳು ಹಿಂದುಳಿದ ವರ್ಗಗಳ ಇಲಾಖೆಯ ತಾಲೂಕು ಅಧಿಕಾರಿಗಳಿಗೆ ಫೋನ್ ಮುಖಾಂತರ ಮಾಹಿತಿ ಮುಟ್ಟಿಸಿದರೂ ಕೂಡ ನಿರ್ಲಕ್ಷ್ಯತನ ತೋರಿದರೂ ಖುದ್ದಾಗಿ ವಸತಿ ನಿಲಯದ ವಿದ್ಯಾರ್ಥಿಗಳು ತಾಲೂಕು ಆಫೀಸ್ಗೆ ಹೋಗಿ ಅಧಿಕಾರಿಗಳಿಗೆ ವಿಷಯ ಮುಟ್ಟಿಸಿದರೂ ಕೂಡ ವಿದ್ಯಾರ್ಥಿಗಳ ಮಾಹಿತಿಗೆ ಅವರ ಒಂದು ಬೇಡಿಕೆಯನ್ನ ನಿರಾಕರಿಸಿ ತಾಲೂಕು ಅಧಿಕಾರಿ ಉದ್ದಟತನ ತೋರಿಸಿರುತ್ತಾರೆ. ತಾಲೂಕು ಆಫೀಸರ್ ಶ್ರೀಶೈಲ್ ಗಜಪತಿ ಹಾಗೂ ವಿದ್ಯಾರ್ಥಿಗಳ ವಸತಿ ನಿಲಯದಲ್ಲಿ ಕೆಲಸದ ಮೇಲೆ ಮದ್ಯ ಸೇವನೆ ಮಾಡಿರುವಂತವರ ಹೆಸರು ಸಾಯಿ ಪ್ರಸಾದ್ ಚುಂಚನೂರು ಹಾಗೂ ಶ್ರೀಕಾಂತ್ ಇಣಗಿಮಠ. ಸಂಬಂಧಪಟ್ಟ ಮೇಲಾಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕಾಗಿದೆ. ಭರತೇಶ್ ನಿಡೋಣಿ, ಜೆಕೆ ನ್ಯೂಸ್ ಕನ್ನಡ, ಬೆಳಗಾವಿ. ಒಬ್ರು ವಾರ್ಡನ್ ಹಾಕ್ಬೇಕ್ರಿ. ಮತ್ತು ಅವು ಈಗ ಈಗ ಯಾರು ಸಿಬ್ಬಂದಿಗಳು ಕುಡಿತಾರಲ್ರಿ ಅವ್ರನ್ನ ತೆಗಿಬೇಕ್ರಿ. ಸಿಬ್ಬಂದಿಗಳ ಹೆಸರು ಏನು ಕುಡಿಯೋರ್ದು? ಅವರು ಕುಡಿಯವ್ರಿ ಒಬ್ರಿ ಸಾಯಿ ಪ್ರಸಾದ್ ಅಂತಾರೆ, ಇನ್ನೊಬ್ರಿ ಶ್ರೀಕಾಂತ್ ಒಬ್ಬ ಸಾಯಿ ಪ್ರಸಾದ್, ಒಬ್ಬ ಸಾಯಿ ಪ್ರಸಾದ್, ಒಬ್ಬ ಶ್ರೀಕಾಂತ. ಇನ್ನೊಂದು ಆನ್ ಡ್ಯೂಟಿ ಮ್ಯಾಗ ಕುಡಿತಾರ? ಆನ್ ಡ್ಯೂಟಿ ಮೇಲೆ ಕುಡಿತಾರ. ಹೌದಾ? 24/7 ಕುಡ್ತಾ ಇರ್ತಾರೆ. ಬೆಳಿಗ್ಗೆ ಕುಡ್ದಾರ. ಅವರು ಸಿಬ್ಬಂದಿ ಇದಾರೆ, ಅವ್ರು ಮಾಡ್ತಾರೆ. ಅವ್ರ ಈಗೆಲ್ಲ ಮೇಂಟೆನೆನ್ಸ್ ಮಾಡತ್ತಾರ್ರಿ. ಕೇಳ್ತಾರೆ, ಕೇಳ್ಬೋದ್ರಿ. ನಾವು ಸುಳ್ಳು ಹೇಳ್ತೀವಿ. ಈಗ ಡ್ಯೂಟಿ ಐತ್ರಿ. ಅವ್ರು ಎಲ್ಲಿದಾರೆ ಕೇಳಿ, ಹಾಸ್ಟೆಲ್ದಾಗ ಇಲ್ರಿ. ಇಲ್ಲ ಇಲ್ರಿ ಈಗ ಇಲ್ರಿ. ಸಿಬ್ಬಂದಿ ಇದಾರೆ, ಅವ್ರನ್ನ ಕೇಳ್ಬೇಕ್ರಿ. ಹೌದಲ್ಪ? ಈಗ ಮೇನ್ ರೀಸನ್ ಅಂದ್ರೆ ಸರ್, ನಮ್ಮ ಬಸ್ ಅದ ಸರ್, ಸಿಗ್ನೇಚರ್ ಮಾಡಕ್ಕೆ ಬರಲ್ಲ. ಮತ್ತು ಈ ಸೀನಿಯರ್ಸ್ಗಳಿಗೆ ಇವು ಬರ್ತಿದ್ರು ಸ್ಕಾಲರ್ಶಿಪ್. ಆ ಸ್ಕಾಲರ್ಶಿಪ್ ಅರ್ಜಿ ಸ್ಟಾರ್ಟ್ ಆಗಿ ಮುಗಿತೀವಿ, ನಮ್ಗೆ ಯಾರು ಇನ್ಫಾರ್ಮ್ ಮಾಡಿವ್ರಿ. ಆಯ್ತು ಮೇಲಿಂದ ಮೆನು ಚೇಂಜ್ ಆಗಿರ್ತೈತೆ ಅವಾಗ ಹೊಸ ಹೊಸ ಅಡಿಗೆಗಳು ಬರ್ತಿರ್ತಾರೆ. ನಮ್ಗೆ ಅಡಿಗೆ ಯಾರು ಹೇಳೋರಿಲ್ಲ, ಇದೇನು ಮೆನು ತಿನ್ನಾರಿ. ಆದ್ರೆ ಮೇಲಿಂದ ಯಾರು ತಿಳಿಸಾರಿಲ್ಲ. ನಿಮ್ಮ ತಾಲೂಕು ಆಫೀಸರ್ ಅದಕ್ಕೆ ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್ನಲ್ಲಿ 24x7 ಸೇವೆ ಸಲ್ಲಿಸುತ್ತಿರುವ ಮಕ್ಕಳ ಹೈಟೆಕ್ ಗಗನ್ ಆಸ್ಪತ್ರೆ. ಬೀದರ್ ಜಿಲ್ಲೆಯ ಜನರಿಗೆ ಈಗ ತಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಬೇಡ. ನಿಮ್ಮ ಜಿಲ್ಲೆಯ ಹುಮ್ನಾಬಾದ್ನ ಗಗನ್ ಆಸ್ಪತ್ರೆ ನೋಡಲು ಸುಂದರವಾದ ಕಟ್ಟಡ ಅಷ್ಟೇ ಅಲ್ಲದೆ ಮಕ್ಕಳಿಗೆ ತರಹದ ಆಟದ ಮನರಂಜನೆ ಜೊತೆಗೆ ಅತ್ಯುತ್ತಮ ಚಿಕಿತ್ಸೆ ನೀಡಲಾಗುತ್ತದೆ. ಇಲ್ಲಿ NICU 10 ಬೆಡ್ಸ್, PICU 6 ಬೆಡ್ಸ್, ಡಿಪ್ಯಾಪ್, ವೆಂಟಿಲೇಟರ್ ಸೇರಿದಂತೆ ವಿವಿಧ ಮುಖ್ಯ ಸೇವೆಗಳು ಕೂಡ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಗಗನ್ ಆಸ್ಪತ್ರೆ, ಪೊಲೀಸ್ ಠಾಣೆ ಹಿಂದುಗಡೆ, ಹುಮ್ನಾಬಾದ್. ಸಂಪರ್ಕಿಸಿ 9620618472 ಅಥವಾ 8846666532.